ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಆ ಜಗದೋದ್ಧಾರ ಕೃಷ್ಣ ಎಲ್ಲರಿಗೂ ಹೇಳ್ತಾನೆ, ನೋಡಪ್ಪ, ಇಲ್ಲಿ ನಾನು ಅಂತಕ್ಕಂಥ ಮೆರೆದವ್ರು ಯಾರು ಜನ್ಮದಲ್ಲಿ ಉದ್ಧಾರ ಆಗಿಲ್ಲ. ದುರ್ಯೋಧನನಿಗೆ ಅದನ್ನೇ ಹೇಳಿದ್ದವರು, ನಾನು ಅಂತ ಮೆರೆಬೇಡಪ್ಪ, ನಿನ್ನ ಜನ್ಮ ಸರಿ ಹೋಗುತ್ತೆ, ನಾನು ಅನ್ನಬೇಡ, ಪ್ರೀತಿಯಿಂದ ಬದುಕು ಅಂದರು. ಆದರೆ ಅವನು ಶಕುನಿಯ ಮಾತು ಕೇಳ್ಕೊಂಡು ಅಹಂಕಾರ ಪೂರಿತನಾದ. ಏನಾದ ಕೊನೆಗೆ? ಏನಾದ್ನಪ್ಪ? 101 ಜನ ಕೌರವರು ಹತರಾಗಿ ಹೋದರು. ಆದರೂ ಕೂಡ ನಾವು ಮನುಷ್ಯರು, ನಮ್ಮಲ್ಲಿ ತಾರತಮ್ಯವನ್ನು ಬಿಡಬೇಕು, ಮೇಲು ಕೀಳು ಅನ್ನತಕ್ಕಂಥ ಭಾವನೆಯನ್ನು ಬಿಡಬೇಕು. ನಾನು ಶ್ರೇಷ್ಠ ನೀನು ಕನಿಷ್ಠ ಅನ್ನುವಂಥ ಅಜ್ಞಾನವನ್ನು ತೊಡೆದುಹಾಕಬೇಕು. ಆವಾಗಲೇ ನಮಗೆ ಸುಜ್ಞಾನ ಪ್ರಾಪ್ತವಾಗುವುದು. ಸುಜ್ಞಾನ ಪ್ರಾಪ್ತವಾಗುವುದು ಯಾಕೆಂದರೆ ನೋಡಿ, ಒಂದು ದಿನ ಸತ್ತೋಗ್ತೀವಿ ಅಷ್ಟೇ, ಒಂದೇ ಒಂದು ದಿನ ಸಾಯೋದು. 100 ವರ್ಷ ಬದುಕಬೇಕಲ್ಲ, ಒಂದು ದಿನ ಸಾಯೋದಕ್ಕೋಸ್ಕರವಾಗಿ 100 ವರ್ಷ ತಿಂದು ತೇಗಿ ಬದುಕಬೇಕಲ್ಲ. ಯಾಕೆ ಹೇಳಿ? ಸಾವು ಒಂದೇ ದಿನ, ಆದರೆ ನಮ್ಮ ಸೇವೆ ಸಾವಿರಾರು ವರ್ಷಗಳ ಕಾಲ ಉಳ್ಕೋಬೇಕು. ಅಂತ ಒಳ್ಳೆ ಕೆಲಸ ಮಾಡಿದ್ರೆ ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ. ಅದಕ್ಕೆ ಹೇಳ್ತಾರೆ, ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಒಂದು ಗೀತೆಯನ್ನು ಕೇಳೋಣ ಇದೀಗ. ಕೃಷ್ಣ 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 ಗಾಳಿಯ ಪಟದಂತೆ ನಾನಯ್ಯ, ಆಡಿಸೋ ಸೂತ್ರಧಾರಿ ನೀನಯ್ಯ. ಒಳಗಿನ ಕಳ್ಳನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ಒಳಗಿನ ಕಳ್ಳನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಶ್ರೀಕೃಷ್ಣ ಹೇಳಿದ ನೀತಿಯ ಕೇಳದೆ ಹೋದೆ, ಕೇಳಿ ನಡೆಯದೆ ಅವಿವೇಕಿಯಾದೆ. ಎಲ್ಲವೂ ನಾನು ನನ್ನದು ಎಂದು ನಂಬಿದೆನಯ್ಯೋ ಶಾಶ್ವತವೆಂದು. ಎಲ್ಲ ಸುಳ್ಳು, ಎಲ್ಲವೂ ಕೊಳ್ಳು, ತಿಳಿದೆನು ಎಂದು ನಾನು ಮಿಥ್ಯ ನೀನು ಸತ್ಯ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಒಳಗಿನ ಕಳ್ಳನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶ
ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಹೇ ಕೃಷ್ಣ ಹೆಂಡತಿ ಮಕ್ಕಳು ಬಂದು ಬಳಗ ರಾಗಭೋಗಗಳ ವೈಭೋಗ ಕಾಲನು ಬಂದು ಬಾಯಂದಾಗ ಎಲ್ಲವೂ ಶೂನ್ಯ ಚಿತೆಯೇರುವಾಗ ಎಲ್ಲ ಶೂನ್ಯ ಎಲ್ಲವೂ ಶೂನ್ಯ ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಶ್ರೀ ಕೃಷ್ಣ